ನಮಸ್ಕಾರ ವೀಕ್ಷಕರೇ, ಓಲೆ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್. ಇತ್ತೀಚಿನ ದಿನಗಳಲ್ಲಿ ಬಹುಶಃ ತನ್ನ ವಿರೋಧ ಪಕ್ಷಗಳಾಡ್ತಕ್ಕಂಥ ಮಾತನ್ನು ತನ್ನ ಪಕ್ಷದ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡು ಆ ಮೂಲಕ ಜನಮನಸ್ಸನ್ನು ಗೆಲ್ಲೋದ ಒಂದು ಅತ್ಯಂತ ಹೆಚ್ಚು ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥ ಪಕ್ಷ ಅಂದರೆ BJP ಅಂದರೆ ತಪ್ಪಾಗೋದಿಲ್ಲ. ವಿರೋಧಿಗಳು ತನ್ನ ವಿರುದ್ಧ ಮಾಡ್ತಕ್ಕಂಥ ಟೀಕಾ ಪ್ರಹಾರವನ್ನೇ ತನ್ನ ಪ್ರಮುಖ ಚುನಾವಣೆಯ ಅಸ್ತ್ರವನ್ನಾಗಿ BJP ಇತ್ತೀಚಿನ 2-3 ಚುನಾವಣೆಗಳಲ್ಲಿ ಮಾಡಿಕೊಳ್ತಾ ಬಂದಿದೆ. ತಮ್ಮ ವಿರೋಧ ಪಕ್ಷಗಳು BJP ವಿರುದ್ಧ ಯಾವೆಲ್ಲ ಟೀಕೆಯನ್ನು ಮಾಡ್ತಾವೋ ಆ ಟೀಕೆಯನ್ನೇ ಅತ್ಯಂತ ಪಾಸಿಟಿವ್ ಆಗಿ ಬಳಸ್ಕೊಳ್ತಕ್ಕಂಥ BJP ಆ ಒಂದು ಟೀಕೆಗಳನ್ನು ಪ್ರಮುಖ ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಈ 2 ಚುನಾವಣೆಗಳನ್ನು ಗೆದ್ದಿದ್ದು ಇದೀಗ 3ನೇ ಚುನಾವಣೆಯನ್ನು ಗೆಲ್ಲೋ ಪ್ರಯತ್ನದಲ್ಲಿ ತೊಡಕೊಂಡಿದೆ. ವೀಕ್ಷಕರೇ, 2019 ಚುನಾವಣೆಯ ವೇಳೆಯ ಒಂದು ಘಟನೆಯನ್ನು ನಾನು ನಿಮಗೆ ನೆನಪಿಸೋ ಪ್ರಯತ್ನವನ್ನು ಮಾಡ್ತೇನೆ. ಏನು ಆ ಒಂದು ಸಂದರ್ಭದಲ್ಲಿ ಪುಲ್ವಾಮಾನ ಮೇಲೆ ದಾಳಿಯಾಗಿತ್ತು. ಈ ಪುಲ್ವಾಮಾ ದಾಳಿಯ ಸಂದರ್ಭದ ನಂತರ ಭಾರತೀಯ ಸೈನಿಕರು ಏನು ಪಾಕಿಸ್ತಾನದ ಗಡಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಸೈನಿಕರನ್ನು ಹೊಡೆದು ಉರುಳಿಸಿದ್ರು. ಅದಾದ ನಂತರ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದರು, ಮೇ ಬಿ ಚೌಕಿದಾರ್ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ನಾನು ಕೂಡ ಈ ದೇಶದ ಒಬ್ಬ ಸೇವಕ, ನಾನು ನಿಮ್ಮ ದೇಶದ ಕಾವಲು ಕಾಯ್ತಕ್ಕಂಥ ಕಾವಲುಗಾರ ಅಂತಕ್ಕಂಥ ಮಾತನ್ನು ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು. ಈ ನರೇಂದ್ರ ಮೋದಿ ಅವರ ಘೋಷಣೆಯನ್ನು ರಾಹುಲ್ ಗಾಂಧಿ ಅವರು ಅತ್ಯಂತ ಹಗುರವಾಗಿ ಪರಿಣಮಿಸಿ ನರೇಂದ್ರ ಮೋದಿ ಅವರನ್ನು ಒಬ್ಬ ಕಳ್ಳ ಅಂತಕ್ಕಂಥ ಒಂದು ಭಾವನೆ ರಾಷ್ಟ್ರದ ಜನರಲ್ಲಿ ಬರಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಗಲ್ಲಿ ಗಲ್ಲಿ ಮೇ ಶೋರ್ ಹೇ ಚೌಕಿದಾರ್ ಚೋರ್ ಹೇ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ರಾಹುಲ್ ಗಾಂಧಿ ಅವರು BJP ವಿರುದ್ಧ, ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಮಾಡಿದರು. ನರೇಂದ್ರ ಮೋದಿ ಅವರು ಯಾವಾಗ ಮೇ ಬಿ ಚೌಕಿದಾರ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಹೊರಡಿಸಿದ್ರು, ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ಹೀಯಾಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಚೌಕಿದಾರ್ ಚೋರ್ ಹೇ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು. ಈ ಒಂದು ರಾಹುಲ್ ಗಾಂಧಿ ಅವರ ಒಂದು ಟೀಕೆಯನ್ನೇ ಅತ್ಯಂತ ಹೆಚ್ಚು ಸಮರ್ಥವಾಗಿ ಬಳಸ್ಕೊಂಡಂತಹ ಚೌಕಿದಾರ್ ಆ ಸಂದರ್ಭದಲ್ಲಿ ಇಡೀ ದೇಶದ ಜನ ಮೇ ಬಿ ಚೌಕಿದಾರ್ ಅಂತಕ್ಕಂಥ ಒಂದು ಹೊಸ ಘೋಷವಾಕ್ಯದೊಂದಿಗೆ ಒಂದು ದೊಡ್ಡ ಟ್ರೆಂಡಿಂಗನ್ನೇ ಶುರು ಮಾಡಿದರು. ಆ ಮೂಲಕ 2019 ಚುನಾವಣೆಯಲ್ಲಿ ಈ ಒಂದು ಘೋಷವಾಕ್ಯವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಂತಹ BJP ಅತ್ಯಂತ ಸುಲಭವಾಗಿ BJP ಎಂದೂ ಕಂಡು ಕೇಳರಿಯದಷ್ಟು ಸೀಟುಗಳನ್ನ ಪಡೀತು. ಆ ಮೂಲಕ ಏನು ರಾಹುಲ್ ಗಾಂಧಿ ಅವರು ಚೌಕಿದಾರ್ ಚೋರೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು, ಆ ಮಾತನ್ನೇ ಪಾಸಿಟಿವ್ ಆಗಿ ತೆಗೆದುಕೊಂಡಂತಹ BJP ಮೇ ಬಿ ಚೌಕಿದಾರ್ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಪಕ್ಷದ ಪ್ರಮುಖ ನಾಯಕರು, ಕಾರ್ಯಕರ್ತರು ಹಾಗೂ ಮತದಾರರಿಗೆ ತಲುಪಿಸೋದ್ರಲ್ಲಿ ಯಶಸ್ವಿಯಾಯಿತು. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಟ್ರೆಂಡಿಂಗ್ ಆಗಿದ್ದಂಥದ್ದು ಮೇ ಬಿ ಚೌಕಿದಾರ್ ಅಂತಕ್ಕಂಥ ಮಾತು. ಈ ಒಂದು ಮಾತನ್ನೇ, ಈ ಒಂದು ಘೋಷವಾಕ್ಯವನ್ನೇ ಪ್ರಮುಖವಾಗಿ ಚುನಾವಣೆ ಅಸ್ತ್ರ ಮಾಡಿಕೊಂಡಂತಹ BJP ಆ ಮೂಲಕ ಬಹುದೊಡ್ಡ ಒಂದು ದಿಗ್ವಿಜಯವನ್ನು ಸಾಧಿಸಿತ್ತು. ಸ್ನೇಹಿತರೆ, ಇಂಥದೇ ಒಂದು ಪ್ರಯತ್ನಕ್ಕೆ ಇದೀಗ ಭಾರತೀಯ ಜನತಾ ಪಕ್ಷ ಕೈ ಹಾಕಿದೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ. ಈಗಾಗಲೇ ಏನು ವಿರೋಧ ಪಕ್ಷಗಳು ಮೋದಿ ಅವರಿಗೆ ಕುಟುಂಬವೇ ಇಲ್ಲ, ಅವ್ರಿಗೆ ಪರಿವಾರವೇ ಇಲ್ಲ, ಅವರು ಪರಿವಾರದ ಬಗ್ಗೆ ಮಾತಾಡ್ತಾರೆ, ಈ ಒಂದು ಮಾತು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತಾಗ್ತಾ ಇದೆ ಅಂತಕ್ಕಂಥ ಒಂದು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಈ ಒಂದು ಅಂಶವನ್ನೇ, ಈ ಒಂದು ಮಾತನ್ನೇ ತನ್ನ 2024 ಚುನಾವಣೆಯ ಬಹುಮುಖ್ಯ ಘೋಷವಾಕ್ಯವಾಗಿ ಪ್ರಕಟಿಸೋದಕ್ಕೆ ಇದೀಗ BJP ತಯಾರಾಗಿದೆ ಅಂತಕ್ಕಂಥ ಮಾತನ್ನು ರಾಜಕೀಯ ವಲಯದ ಅನೇಕ ಪ್ರಮುಖ ರಾಜಕೀಯ ವಿಶ್ಲೇಷಕರು ಆಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ವಿರೋಧ ಪಕ್ಷಗಳು ಮೋದಿಜಿಯವರ ಬಗ್ಗೆ ಏನು ಟೀಕೆಯನ್ನು ಮಾಡಿದ್ದಾವೆ, ಮೋದಿಜಿಯವರ ಒಂದು ಟೀಕೆಯನ್ನು ಯಾವ ರೀತಿ ಸಮರ್ಥವಾಗಿ ಬಳಸ್ಕೊಳ್ಳೋ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಬೆಲ್ ಬಟನನ್ನು, ಮಾಹಿತಿ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವರು ಸ್ನೇಹಿತರೆ ಏನು ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರ್ತಕ್ಕಂಥ RJDಯ ಪ್ರಮುಖ ನಾಯಕ ಲಾಲು ಪ್ರಸಾದ್ ಯಾದವ್ ಅವರು ಮೊನ್ನೆ ತಾನೇ ಬಿಹಾರದಲ್ಲಿ ನಡೆದಂತಹ ಒಂದು ರಾಜಕೀಯ ಸಮಾವೇಶದಲ್ಲಿ ಮೋದಿಜಿಯವರ ಪರಿವಾರದ ಕುರಿತು ಒಂದು ಟೀಕೆಯನ್ನ ಮಾಡಿದ್ರು. ಏನೀಗಾಗಲೇ ಒಬ್ಬ BJPಯ ಕಾರ್ಯಕರ್ತ
ಮೇ ಬಿ ಮೋದಿ ಪರಿವಾರ ಅಂತಕ್ಕಂಥ ಒಂದು ಟ್ರೆಂಡಿಂಗನ್ನು ಶುರು ಮಾಡಿದ್ದ. ಆ ಟ್ರೆಂಡಿಂಗನ ವಿರುದ್ಧ ಈ ಒಂದು ಲಲ್ಲು ಪ್ರಸಾದ್ ಯಾದವ್ ಅವರು ಆ ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಮೋದಿಜಿಯವರ ವಿರುದ್ಧ ಟೀಕೆಯನ್ನು ಮಾಡಿದರು. ಏನಂತ ಟೀಕೆ ಮಾಡಿದ್ರು ಅಂದರೆ, ಮೋದಿಜಿಯವರಿಗೆ ಪರಿವಾರನೇ ಇಲ್ಲ, ಇವರು ನಾನು ಕೂಡ ಮೋದಿ ಪರಿವಾರ ಅಂತ ಹೇಳ್ತಾರಲ್ಲ, ಇದಕ್ಕೆ ಅರ್ಥನೇ ಇಲ್ಲ. ಮೋದಿ ಪರಿವಾರದ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅಂತಕ್ಕಂಥ ಒಂದು ಟೀಕೆಯನ್ನು ಮಾಡೋದ್ರ ಮೂಲಕ ಮೋದಿಜಿಯವರಿಗೆ ಟಕ್ಕರ್ ಕೊಡೋ ಪ್ರಯತ್ನವಂತ ಈ ಒಬ್ಬ ಯಾರು ಲಲ್ಲು ಪ್ರಸಾದ್ ಯಾದವ್ ಅವರು ಮಾಡಿದರು. ಲಲ್ಲು ಪ್ರಸಾದ್ ಯಾದವ್ ಅವರ ಈ ವಾಗ್ದಾಳಿಯ ನಂತರ ಮೇ ಬಿ ಮೋದಿ ಪರಿವಾರ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನೇ ತನ್ನ 2024 ಚುನಾವಣೆಯ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದ್ರ ಮೂಲಕ ದೇಶದ ಮತದಾರರ ಗಮನ ಸೆಳೆಯೋದಕ್ಕೆ ಇದೀಗ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಸ್ಪಷ್ಟವಾಗ್ತಾ ಇದ್ದಾವೆ. ಖಂಡಿತವಾಗ್ಲೂ ಸ್ನೇಹಿತರೆ, ಯಾವ ರೀತಿ ಅಂದರೆ ಬಿಜೆಪಿ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ಯಾರಾದರೂ ನನ್ನ ಮೇಲೆ ಕಲ್ಲನ್ನು ನೋಡಿದ್ರೆ ಆ ಕಲ್ಲನ್ನು ಬಳಸ್ಕೊಂಡೇ ನಾನು ಬಿಲ್ಡಿಂಗನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಬುದ್ಧಿವಂತಿಕೆ ಬಿಜೆಪಿಯಲ್ಲಿದೆ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ದೇಶದ ಯಾವ ರಾಜಕೀಯ ಪಕ್ಷಗಳು ಕೂಡ ಜನರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಜನರ ಭಾವನೆಯನ್ನು ಕೆಣಕ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಬಿಜೆಪಿ ಇದನ್ನು ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ತಾ ಇದೆ ಅಂದರೆ ತಪ್ಪಾಗೋದಿಲ್ಲ. ಖಂಡಿತವಾಗ್ಲೂ ಬಿಜೆಪಿ ನಾಯಕರಿಗೆ ಜನರ ಮನಸ್ಸಿನ ಭಾವನೆ ಏನಿದೆ, ಅವರ ಭಾವನೆಯನ್ನು ನಮ್ಮ ಪಕ್ಷದೊಳಗೆ ಯಾವ ರೀತಿ ಸೆಳೆಯಬೇಕು ಅಂತಕ್ಕಂಥ ಅತ್ಯಂತ ಹೆಚ್ಚು ಒಂದು ಸೂಕ್ಷ್ಮವಾದ ವಿಚಾರ ಅರ್ಥ ಆದಂತೆ ಕಂಡು ಬರ್ತಾ ಇದೆ. ಇದೀಗ ಏನು ಮೇ ಬಿ ಮೋದಿ ಪರಿವಾರ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಮುಂಬರ್ತಕ್ಕಂಥ 2024 ಲೋಕಸಭಾ ಚುನಾವಣೆಯ ಒಂದು ಬಹು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ಬೇಕು ಅಂತಕ್ಕಂಥ ತಯಾರಿಯಲ್ಲಿ ಬಿಜೆಪಿ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮೇ ಬಿ ಮೋದಿ ಪರಿವಾರ ಅಂತಕ್ಕಂಥ ಒಂದು ಘೋಷವಾಕ್ಯ ಟ್ರೆಂಡಿಂಗ್ ಆಗ್ತಿರೋದನ್ನು ನಾವೆಲ್ಲರೂ ಗಮನಿಸಿದ್ದೀವಿ. ಒಬ್ಬ ಬಿಜೆಪಿಯ ಕಾರ್ಯಕರ್ತ ರಚನೆ ಮಾಡಿದಂತಹ ಈ ಘೋಷವಾಕ್ಯ ಯಾವಾಗ ಲಲ್ಲು ಪ್ರಸಾದ್ ಯಾದವ್ ಅವರು ಇದೇ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಮೋದಿಜಿಯವರ ಮೇಲೆ ದಾಳಿಯನ್ನು ಮಾಡಿದರು, ಆ ವಾಗ್ದಾಳಿಯ ನಂತರ ಈ ಒಂದು ಘೋಷವಾಕ್ಯಕ್ಕೆ ಬಹುದೊಡ್ಡ ಟ್ರೆಂಡಿಂಗ್ ಉಂಟಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಏನು ಈ ಮೋದಿಜಿಯವರ ವಿರುದ್ಧ ಮೋದಿಜಿಯವರನ್ನ ಕಟ್ಟಾಕಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ಇಂಡಿ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷಗಳು ಮೋದಿಜಿಯವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತವೆ. ಈ ವಾಗ್ದಾಳಿಯನ್ನೇ ತನ್ನ ರಾಜಕೀಯ ಲಾಭಕ್ಕಾಗಿ ಬೆಳೆಸ್ಕೊಳ್ಳತಕ್ಕಂಥ ಚಾಕಚಕ್ಯತೆ ಬಿಜೆಪಿಯಲ್ಲಿದೆ. ಈಗ ಬಿಜೆಪಿಯ ಕಾರ್ಯಕರ್ತರು ಹೇಳ್ತಿರ್ತಕ್ಕಂಥದ್ದು ಒಂದೇ ಮಾತು, ನಾನು ಕೂಡ ಮೋದಿ ಪರಿವಾರ. ಮೋದಿಜಿಯವರಿಗೆ ಸ್ವಂತ ಯಾವುದೇ ಒಂದು ಪರಿವಾರ ಇಲ್ಲ. ಬೇರೆ ರಾಜಕೀಯ ನಾಯಕರ ರೀತಿ ತನ್ನ ಅಣ್ಣನನ್ನೋ ತಮ್ಮನನ್ನೋ ತನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಚುನಾವಣೆಗೆ ನಿಲ್ಲಿಸಿ ಅವರನ್ನ ಗೆಲ್ಲಿಸೋ ಒಂದು ಆಸೆ ಮೋದಿಜಿಯವರಿಗಿಲ್ಲ. ಹಾಗಾಗಿ ಭಾರತ ದೇಶದ 150 ಕೋಟಿ ಜನರು ಕೂಡ ಮೋದಿ ಪರಿವಾರದವರೇ ಅಂತಕ್ಕಂಥ ಒಂದು ವಾದವನ್ನು ಇದೀಗ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ವಿರೋಧ ಪಕ್ಷಗಳ ಮುಂದೆ ಇಡ್ತಾ ಇದ್ದಾರೆ. ಸ್ನೇಹಿತರೆ, ರಾಜಕಾರಣದಲ್ಲಿ ಒಂದು ಮಾತು ಎಷ್ಟು ದುಬಾರಿ ಆಗುತ್ತೆ ಅನ್ನೋದಕ್ಕೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಮಂಡ್ಯದಲ್ಲಿ ಎಚ್.ಡಿ. ರೇವಣ್ಣ ಹಾಗೂ ನಿಖಿಲ್ ಕುಮಾರಸ್ವಾಮಿ ಆಡಿದಂತಹ ಮಾತುಗಳು ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಪ್ರಮುಖ ಕಾರಣ ಆಗಿತ್ತು ಅಂತದ್ದು ನಮಗೆಲ್ಲ ಗೊತ್ತೇ ಇದೆ. ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರು ಚುನಾವಣಾ ಭಾಷಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಮ್ಮನಿಗೆ ಚುನಾವಣೆ ಯಾಕೆ ಬೇಕು, ಗಂಡಸತ್ತು ಇನ್ನು 6 ತಿಂಗಳು ಕೂಡ ಆಗಿಲ್ಲ, ಈಗ ಈ ಅಮ್ಮ ಚುನಾವಣೆಯನ್ನು ಎದುರಿಸೋದಕ್ಕೆ ಬಂದಿದ್ದಾರಲ್ಲ, ನಾಚಿಕೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಈ ಒಂದು ಮಾತನ್ನೇ ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡಂತಹ ಸುಮಲತಾ ಅವರು ಮಂಡ್ಯ ಜನರ ಭಾವನೆಯನ್ನು ಕೆಣಕಿ ಆ ಮೂಲಕ ಆ ಭಾವನೆಯನ್ನು ಮತವಾಗಿ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಅತ್ಯಂತ ರೋಚಕ ರೀತಿಯಲ್ಲಿ ಜಯವನ್ನು ಗಳಿಸಿದರು. ಅದೇ ರೀತಿ ಮೊನ್ನೆ ತಾನೇ ನಡೆದಂತಹ ವಿಧಾನಸಭಾ ಚುನಾವಣೆಯ ವೇಳೆಯಲ್ಲಿಯೂ ಕೂಡ ಹಾಸನದ ಆಗಿನ ಹಾಲಿ ಶಾಸಕ ಪ್ರೀತಮ್ ಜೆ ಗೌಡ ಅವರು ಆಡಿದಂಥ ಒಂದು ಮಾತು ಅವರ ಸೋಲಿಗೆ ಪ್ರಮುಖ ಕಾರಣ ಆಯಿತು ಅಂದರೆ ತಪ್ಪಾಗೋದಿಲ್ಲ. ನಾನು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇನೆ. ನನ್ನ ವಿರೋಧಿ ಅಭ್ಯರ್ಥಿ ಯಾರೇ ಆಗಿರ್ಬೋದು, ಅದು ಭವಾನಿ ರೇವಣ್ಣ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು, ನಾನು 50,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಲ್ಲ ಅಂದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಮರುಚುನಾವಣೆಯನ್ನು ಎದುರಿಸ್ತೀನಿ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಪ್ರೀತಮ್ ಜೆ ಗೌಡ ಅವರು ಆಡಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ವಿ. ಈ ಮಾತಿನಿಂದ ತೀರ ಕೆರಳಿ ಕೆಂಡವಾದಂತಹ ಹಾಸನದ ವಿಧಾನಸಭಾ ಕ್ಷೇತ್ರದ ಮತದಾರರು ಈತನಿಗೆ ಬಹಳ ದುರಹಂಕಾರ ಬಂದಿದೆ, ದುರಹಂಕಾರದಿಂದನೇ ಈ ರೀತಿಯ ಒಂದು ಮಾತುಗಳನ್ನ ಆಡ್ತಾ ಇದ್ದಾನೆ ಈತ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಪ್ರೀತಮ್ ಜೆ ಗೌಡ ಅವರ ಸೋಲಿಗೆ
ಅಲ್ಲಿನ ಮತದಾರರ ಕಾರಣ ಆಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಈ ರೀತಿ ಬಿಜೆಪಿ ಏನು ವಿರೋಧಿ ಪಕ್ಷಗಳು ತನ್ನ ವಿರುದ್ಧ ಟೀಕಾ ಪ್ರವಾಹವನ್ನು ಮಾಡ್ತವೆ, ಆ ಟೀಕೆಗಳನ್ನೇ ತನ್ನ ಒಂದು ಬೆಳವಣಿಗೆಗೆ ಮೆಟ್ಟಲುಗಳನ್ನಾಗಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿದೆ. ಈ ಬಾರಿ ಕೂಡ ಮೇ ಬಿ ಮೋದಿ ಪರಿವಾರ್ ಅಂತಕ್ಕಂಥ ಒಂದು ವಾಕ್ಯವನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಬಿಜೆಪಿ ತಯಾರಾಗ್ತಾ ಇದೆ. ಕಾದ್ ನೋಡೋಣ ಸ್ನೇಹಿತರೆ, ಈ ಒಂದು ಘೋಷವಾಕ್ಯ ಎಷ್ಟರ ಮಟ್ಟಿಗೆ ಮತದಾರರನ್ನ ಸೆಳೆಯುತ್ತೆ, ಆ ಮೂಲಕ ವಿರೋಧ ಪಕ್ಷಗಳಿಗೆ ತೀವ್ರ ಮುಖಭಂಗವನ್ನ ಬಿಜೆಪಿ ಉಂಟು ಮಾಡುತ್ತಾ ಬಿಜೆಪಿ ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತಾ ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ನೀವು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವಿನ್ನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.